ಓಕೆ. ಬಿಗ್ ಬಾಸ್ ಮನೆಯಲ್ಲೂ ಒಬ್ಬರು ನಿಮ್ಮನ್ನ ಒಂಥರ ಅದು ಏಜು ಅದು ವ್ಯತ್ಯಾಸ ಬೇರೆ. ಅದರಲ್ಲಿ ಆಪ್ತತೆ ಕೆಲವೊಬ್ಬರು ಚಿಕ್ಕವರು ಕೂಡ ತಾಯಿ ಸ್ಥಾನ ಅಥವಾ ಅಕ್ಕನ ಸ್ಥಾನ ತುಂಬ ಬಲ್ಲರು. ಆ ಥರದೊಂದು ಆಪ್ತತೆ, ಭದ್ರತೆಯನ್ನ ಕೊಟ್ರಿ ನೀವು ರಾಶಿಕಾಗಿ ಆರಂಭದಲ್ಲಿ. ತುಂಬ ವೈರಲ್ ಆಯ್ತದು. ಹೌದು, ಅಕ್ಕ ತಂಗಿರು ಅವಳಿಗೆ ಏನು ಅಂತ ಕರಿಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅಮ್ಮ ಅಂತ ಕರೀಲ್ಲ, ಅಕ್ಕ ಅಂತ ಕರೀಲ್ಲ, ಮ್ಯಾಮ್ ಅಂತ ಕರೀಲ್ಲ. ನಾನು ಬಿಟ್ಬಿಟ್ಟಿದ್ದೆ, ನಾನೇನು ಹೇಳಕ್ ಹೋಗಲ್ಲ ನನ್ನ ಇದೇ ಕರಿ ಅಂತ, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಕರಿ ಅಂತ. ಅಕ್ಕ ಅಕ್ಕ ಅಂತ ಇದು ಮಾಡಿದ್ರು. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಹೆಚ್ಚು ಕಡಿಮೆ ಅರ್ಧದಷ್ಟು ಏಜು, ಅವ್ರ ಏಜ್ನಲ್ಲಿ ಏನೇನೆಲ್ಲ ಭಾವನೆಗಳಿರುತ್ತೆ ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಯಾಕಂದರೆ ನಾನು ಅದನ್ನು ಪಾಸ್ ಆಗಿ ಬಂದಿದ್ದೀನಿ. ಬಟ್ ಆಕೆ ಕೂಡ ಅಷ್ಟೇ ಮೆಚ್ಯೂರಿಟಿಯಿಂದ ನಾನು ಹೇಳಿದ್ದನ್ನು, ನನ್ನ ಬುದ್ಧಿವಾದಗಳನ್ನ, ನಾನು ತಪ್ಪನ್ನು ತೋರಿಸ್ತಾ ಇದ್ದಿದ್ದನ್ನು, ನಾನು ಬೈದಿದ್ದನ್ನು ಎಲ್ಲವನ್ನೂ ಅಷ್ಟೇ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ್ರು. ನನಗೆ ಅನ್ನಿಸ್ತು ನಾನು ಆರಿಸ್ಕೋಬೇಕಾಗಿದ್ದು ಅವ್ರನ್ನ ವೇದಿಕೆ ಮೇಲೆ, ಬಿಗ್ ಬಾಸ್ ವೇದಿಕೆ ಮೇಲೆ ನಾನು ಆರಿಸ್ಕೊಂಡಿದ್ದು ಸದ್ಯ ನಿಜವಾಗ್ಲೂ ನನ್ನ ವೈಬ್ ಮ್ಯಾಚ್ ಆಗೋವಂಥ ವ್ಯಕ್ತಿನೇ ನಾನು ಆರಿಸ್ಕೊಂಡಿದ್ದೀನಿ ಅನ್ನೋ ಖುಷಿ ಆಯಿತು. ಆಮೇಲೆ ರಾಶಿಕಾ ಒಬ್ರಿಗೆ ಅಲ್ಲ, ಅಲ್ಲಿರೋ ಪ್ರತಿ ಹೆಣ್ಮಗುಗೂ, ಪ್ರತಿ ಗಂಡು ಮಗುಗೂ ಏನಾದರೂ ಪ್ರಾಬ್ಲಮ್ ಆದರೆ ಮಂಜಕ್ಕ ಇಲ್ಲ ಮಂಜುಮ ಇವ್ರ ಹತ್ರ ಹೋಗಿ ಕೇಳಬೇಕು ಅನ್ನೋ ಆತ್ಮೀಯತೆ ಬೆಳೆದ್ಬಿಡ್ತು. ನನಗೇನಂತ ಹೇಳಿದ್ರೆ, ನಾನು ಚಿಕ್ಕದ್ರಿಂದನೂ ನಾನು ಬೆಳೆದಿರೋ ಸಂಸ್ಕಾರ, ನಾನು ಪಡೆದುಕೊಂಡಿರೋ ಒಂದು ಏನದು ಜ್ಞಾನ, ಆ ಭಂಡಾರ, ನನ್ನ ಸುತ್ತಮುತ್ತಲಿನ ವ್ಯಕ್ತಿ ತುಂಬ ಮೋಟಿವೇಶ್ನಲ್ ನನಗೆ ನನ್ನ ಜೀವನದಲ್ಲಿ. ನಾನು ಪಡೆದುಕೊಂಡಿರೋದನ್ನು ನನಗೆ ಜಾಸ್ತಿ ಕೊಡೋಕ್ಕಿಷ್ಟ. ಅದಕ್ಕೆ ಅಲ್ಲಿ ಒಂದು ಹೆಸರು ಮಾಡಿದ್ರು, ಮೋಟಿವೇಶ್ನಲ್ ಮಂಜಕ್ಕ ಅಂತ, ಎಲ್ಲ ಫುಲ್ಲು ರೋಸ್ಟಿಂಗಲ್ಲಿ. ಸೊ ಅದೆಲ್ಲ ನಿಜವಾಗ್ಲೂ ಹೃತ್ಪೂರ್ವಕವಾಗಿ ಕೊಡ್ತಾ ಇದ್ದೆ. ಅಂದರೆ ಬರೀ ಬಿಗ್ ಬಾಸ್ಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಅದರ ಹೊರತಾಗಿ ಕೂಡ ನಾವು ಜೀವನದಲ್ಲಿ ಹೇಗಿರಬೇಕು, ನಾನು ಹೇಗೆ ಬಂದಿದ್ದೀನಿ, ಎಲ್ಲೆಲ್ಲಿ ಹೆಣ್ಮಗುವಾಗಿ ಒಬ್ಬ ಕಲಾವಿದೆಯಾಗಿ ಎಲ್ಲೆಲ್ಲೆಲ್ಲ ನಾವು ಹುಷಾರಾಗಿರಬೇಕು ಅಂದರೆ ನಾಟ್ ಇನ್ ಎನಿ ಕಾಂಟೆಕ್ಸ್ಟ್. ನಮ್ಮ ಫೀಲ್ಡ್ ಎಷ್ಟು ಫ್ಲಕ್ಚುಯೇಟಿಂಗ್ ಇರುತ್ತೆ. ಸೊ ಕೈಯಲ್ಲಿ ಹಣ ಬಂದಾಗ, ಕೆಲಸ ಇದ್ದಾಗ ಹೇಗೆ ಅದನ್ನು ನಾವು ಕೂಡಿಟ್ಕೋಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಆ ಥರ ತುಂಬ ವಿಷಯಗಳನ್ನ ಮಾತಾಡಿದ್ದೀವಿ. ಆಮೇಲೆ ಕೆಲವರಿಗೆ ಅಲ್ಲಿನ ನಿರ್ಧಾರಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸಂಶಯ ಬಂದಾಗ ನಾನು ಸರಿ ಮಾತಾಡಿಲ್ವೋ ಬಂದು ಕೇಳೋರು. ಸೊ ಅಲ್ಲೆಲ್ಲ ನನಗೆ ಆತ್ಮೀಯತೆ ಬೆಳೀತಾ ಹೋಯಿತು. ಅವ್ರಿಗೂ ನನ್ನಲ್ಲಿ ಆ ಒಂದು ಓಕೆ, ಇವ್ರ ಹತ್ರ ನಾವು ಏನು ಬೇಕಾದರೂ ಮಾತಾಡ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ನಾವು ಚಿಕ್ಕವರ ದೊಡ್ಡವ್ರ ಸಮ ಏಜ್ ಅವರ ಅಂತ. ಸೊ ಹಾಗಾಗಿ ಒಂದು ಅದ್ಭುತವಾದ ಕನೆಕ್ಷನ್ ಬೆಳೀತು.